ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಸಂಡೇ ಆಗಿರುತ್ತೆ. ಅಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೆ. ಮಕ್ಕಳನ್ನೂ ಕೂಡ ಸ್ಯಾಟರ್ಡೆ ನಾನು ಅಲ್ಲಿಗೆ ಕಳ್ಸೋದಕ್ಕಾಗಿರಲಿಲ್ಲ. ಏನೋ ಸ್ವಲ್ಪ ಕೆಲಸ ಇತ್ತು. ಸೊ ಆ ಕಾರಣದಿಂದ ಕಳ್ಸೋದಕ್ಕಾಗಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಮಾಮೂಲಿ ಥರನೇ ಲೇಟಾಗಿ ಎದ್ವಿ. ಇನ್ನು ಟಿಫನ್ಗೆ ದೋಸೆ ಏನಾದರೂ ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು. ಸೊ ಮೆಂತ್ಯ ಮುದ್ದೆಗೆ ಅಂತ ಹೇಳ್ಬಿಟ್ಟು ಹಸಿಟ್ಟೆಲ್ಲ ಮಾಡಿಸಿದ್ವಲ್ಲ, ಸೊ ಅದನ್ನೆಲ್ಲನೂ ಕಲಿಸ್ಬಿಟ್ಟು ಹಿಟ್ಟನ್ನ ದೋಸೆ ಕೂಡ ಮಾಡ್ಕೋಬೋದು. ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ. ಸ್ವಲ್ಪ ಕಲಸಿಟ್ಕೊಂಡು ಅದಕ್ಕೆ ಸ್ವಲ್ಪ ರವೆ ಹಾಕಿ ಕಲಸಿದ್ರೆ ದೋಸೆ ಕೂಡ ಕಿತ್ತೋಗೋದಿಲ್ಲ, ನೀಟಾಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಟ್ನಿ ಮಾಡಿಬಿಟ್ಟು ದೋಸೆಗೆ ಕಲಸಿ ಇಟ್ಕೊಂಡೆ. ಇನ್ನು ಅಷ್ಟೊತ್ತಿಗೆ ಅಮ್ಮನೂ ಬಂದರು. ತುಂಬ ಅಂದರೆ ತುಂಬಾ ಬಟ್ಟೆಗಳು ಲಾಟ್ ಆಗಿಬಿಟ್ಟಿದ್ವು. ಸೊ ಯೂನಿಫಾರ್ಮ್ಗಳು ಕೂಡ ಇದ್ವು. ನಾಳೆ ಮಕ್ಳಿಗೆ ಯೂನಿಫಾರ್ಮ್ ಕೂಡ ಬೇಕಿತ್ತು ಮಂಡೇ ಆಗಿರೋದ್ರಿಂದ. ಸೊ ಎಲ್ಲ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಬಂದರು. ಅಮ್ಮಂದು ಇವತ್ತು ಬರ್ತಡೇ ಕೂಡ ಇತ್ತು. 14ಕ್ಕೆ ಅಮ್ಮಂದು, 15ಕ್ಕೆ ನನ್ನ ಮಗಂದು ಬರುತ್ತೆ. ಸೊ ಅದಕ್ಕೆ ಅಮ್ಮನಿಗೆ ವಿಶ್ ಮಾಡ್ತಾ ಇದ್ದೆ. ಅವರು ಫಸ್ಟ್ ಮಾಡಿದ್ರು, ಆಮೇಲೆ ನಾನು ಮಾಡಿದ್ರು, ಲೇಟ್ ಆಗಿ ಮಾಡಿದ್ರು, ಲೇಟೆಸ್ಟ್ ಆಗಿ ಮಾಡಿದ್ರು. ಆಗಿನ ಮುಂಚೆ 3 ಗಂಟೆಗೆ ಎದ್ದಾಕ್ ಮಾಡಿದನು? ಎದ್ದಿಲ್ಲ ಅವನು. 3:30ಗೆ ನಾನ್ ಬಾತ್ರೂಮ್ಗೆ ಎದ್ದಿದ್ದು. ಅವ್ನಿಗೆ ಎಚ್ಚರ ಆಗದೆ. ನೀನ್ ಬೆಳಗ್ಗೆ ಮಾಡ್ಬಿಡ್ತೀಯಲ್ಲ, ಫಸ್ಟ್ ನಾನು ಮಾಡಿದೆ ಅಂತ ಹೇಳ್ಕೊಳಕ್ಕೆ ಅವನು. ಅವ್ನಿಗೆ ಗೊತ್ತು ಬರ್ತಾನೆ ನಂದು ನನಗೆ ಅಂತ. ಹೋಗಷ್ಟು ಅಂತ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಹೋಗಷ್ಟು ನನಗೆ ಬರ್ತಡೇ ಅನ್ನೋದೇ ಗೊತ್ತಿಲ್ವಾ? ನಂಗೆ ಗೊತ್ತಿಲ್ಲ. ದೇವರಾಣೆ ಎಷ್ಟು ಹೇಳಿದ್ಮೇಲೆ ಹೌದು ನಂದು ಹಿಂಗ ಆಯ್ತದಲ್ವಾ, ಆಮೇಲೆ ನನಗೆ ಗೊತ್ತಾಗಿದ್ದು. ಹೋಗಷ್ಟು ನೀವು ಅಜ್ಜಿಗೆ ನಿಮ್ ಬರ್ತಡೇನೇ ಗೊತ್ತಾಗಲ್ಲ. ಈ ವರ್ಷ ಅಂತ ಕರೆಕ್ಟ್ ಹೇಳಿದೆ. ನೋಯ್ತವೆ ಬೇಡ ಏನಾರ ಮಾಡಿದ್ನೆ. ಇನ್ನು ಅಮ್ಮನಿಗೆ ವಿಶ್ ಮಾಡಿಬಿಟ್ಟು ಸೊ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಾನು ಕಲಸಿ ಇಟ್ಟಿದ್ದೆ. ಸೊ ಅದು ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಬೆಂಡೆಕಾಯಿ ಪಲ್ಯ, ಚಟ್ನಿ, ಮಕ್ಕಳು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಅಂದರೆ ಅಷ್ಟು ಇಷ್ಟಪಡೋದಿಲ್ಲ. ಸೊ ಮಕ್ಳಿಗೋಸ್ಕರ ಚಟ್ನಿನ ಮಾಡಿಕೊಂಡೆ. ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಚಟ್ನಿ ಎಲ್ಲ ಮಾಡಿಕೊಂಡು ಇನ್ನು ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ದೋಸೆ ಮಾಡಿಕೊಂಡು ಫಸ್ಟು ನನ್ನ ಮಗಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹಾಕ್ಕೊಡ್ತಿದ್ದೆ. ಅಷ್ಟೊತ್ತಿಗೆ 11 ಗಂಟೆ ಆಗೇ ಹೋಯ್ತು. ಸೊ ಭಾನುವಾರ ಆಗಿರೋದ್ರಿಂದ 11ರಿಂದ 1 ಗಂಟೆ ತನಕ ಇರುತ್ತೆ ಭರತನಾಟ್ಯ ಕ್ಲಾಸು. ಸೊ 11 ಗಂಟೆಗೆ ಅವಳನ್ನ ಶಾರ್ಪ್ 11 ಗಂಟೆಗೆ ಕರ್ಕೊಂಡೋಗಿ ಬಿಡಬೇಕು. ಸೊ 10:30 ಅಷ್ಟೊತ್ತಿಗೆ ಎಲ್ಲ ಅವಳಿಗೆ ಟಿಫನ್ ಆಗಿರಬೇಕು. ಇನ್ನು ಸ್ನಾನ ಅದು ಇದು ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಅವಳಿಗೆ ಅಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಲೇಟ್ ಆಗೇ ಹೋಯ್ತು. ಆಮೇಲೆ ಅವಳಿಗೆ ಹಾಕ್ಕೊಟ್ಟೆ. ಅವಳು ರೆಡಿ ಆದಮೇಲೆ ಹಾಕ್ಕೊಟ್ಟೆ ದೋಸೆನ. ತಿಂದುಬಿಟ್ಟು ಅವಳು ಹೊರಟ್ಲು. ಅವಳನ್ನ ಕಳಿಸಾದ್ಮೇಲೆ ಅಮ್ಮನಿಗೆ ದೋಸೆ ಹಾಕ್ಕೊಟ್ಟೆ, ನನ್ನ ಮಗನಿಗೆ ದೋಸೆ ಹಾಕ್ಕೊಟ್ಟೆ. ಅವರಿಬ್ಬರು ತಿಂದಾದ್ಮೇಲೆ ನಾನು ಕೂಡ ಕೂತ್ಕೊಂಡು ಟಿಫನ್ನ ಅವ್ರ ಜೊತೆಲೇ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಇನ್ನು ಅಮ್ಮನ ಬರ್ತಡೇ ಯಾವಾಗ್ಲೂ 14ಕ್ಕೆ, ಜೂನ್ 14ಕ್ಕೆ, ನನ್ನ ಮಗಂದು 15ಕ್ಕೆ ಇರುತ್ತೆ. ಸೊ ಒಟ್ಟಿಗೆ ಇಬ್ಬರದ್ದು ಸೇರಿ ನಾವು 14ನೇ ತಾರೀಕು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡೋದಿಲ್ಲ. 15ನೇ ತಾರೀಕು ಅಜ್ಜಿದು ಮೊಮ್ಮಗಂದು ಇಬ್ಬರದ್ದು ಕೂಡ ಒಟ್ಟಿಗೆ ಮಾಡ್ತೀವಿ. ಸೊ ಸುಮಾರು ಒಂದು 5-6 ವರ್ಷದಿಂದನೂ ಕೂಡ ಮಾಡ್ಕೊಬರ್ತಾಯಿದ್ದೀವಿ. ಮುಂಚೆ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಅಷ್ಟು ತಲೆ ಕೂಡ ಕೆಡಿಸ್ಕೊಂಡಿರಲಿಲ್ಲ. ಅದೇ ತಾಯಂದಿರು ಮಕ್ಕಳು ಬರ್ತಡೇನ ಎಷ್ಟು ಸಂತೋಷದಿಂದ ಎಷ್ಟು ಇದಾಗಿ ಆಚರಿಸ್ತಾರೆ. ಬಟ್ ಮಕ್ಕಳುಗಳು ತಾಯಂದ್ರ ಬಗ್ಗೆ ಅಷ್ಟು ಕೇರ್ ತೊಗೊಳ್ಳೋದು ಇಲ್ಲ, ನೋಡೋದಕ್ಕೂ ಹೋಗಲ್ಲ. ಅಯ್ಯೋ ನಮಗೆ ಅನ್ನೋ ಥರ ಇರುತ್ತೆ. ಬಟ್ ಏನೋ ಒಂದು ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಹಂಗೆ ಡೇಟ್ ಆಫ್ ಬರ್ತ್ ನೋಡೋಣ ಅಂತ ಹೇಳ್ಬಿಟ್ಟು ಅಮ್ಮಂದು ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ ನೋಡಿದ್ವಿ. ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಅಲ್ಲೇ ಒಂದು 4 ವರ್ಷದ್ದು ಕತೆ ಇದು ಅಂತಲೇ ಹೇಳ್ಬೋದು. ಅವಾಗಿಂದ ನಾವು ಫಿಕ್ಸ್ ಆದ್ವಿ. ನನ್ನ ಮಗಂದಂತೂ 15ಕ್ಕೆ ಇದ್ದಿದ್ದು, ನಮ್ಮ ಅಮ್ಮಂದು 14ಕ್ಕೆ ಇದ್ದಿದ್ದು ಆಧಾರ್ ಕಾರ್ಡಲ್ಲಿ. ಜೂನ್ 14, ನನ್ನ ಮಗಂದು 15. ಅದನ್ನ ನೋಡಿಬಿಟ್ಟು ಒಂದೇ ದಿನ ಗ್ಯಾಪು ಇಬ್ರಿಗೂ. ಇನ್ಮೇಲೆ ವರ್ಷ ಇಬ್ರಿಗೂ ಸೇರಿಸಿ ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವಾಗ ಪ್ಲ್ಯಾನ್ ಮಾಡಿದ್ದು. ಸೊ ಅವಾಗಿಂದ ಇವತ್ತಿನವರೆಗೂ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ. ಗೊತ್ತಿಲ್ಲ ಅವ್ರು ಹುಟ್ಟಿದ ಡೇಟು, ನಿಜವಾಗ್ಲೂ ಟೈಮು, ವಾರ ಇದೆಲ್ಲ ಆವಾಗಿನ ಕಾಲದಲ್ಲಿ ಯಾರೂ ಬರೆದು ಇಡ್ತಾನೇ ಇರಲಿಲ್ಲ. ಮತ್ತು ಇನ್ನೊಂದು ಏನಂದರೆ
ನಮ್ಮ ಅಮ್ಮನಿಗೆ ನಮ್ಮ ಅಜ್ಜಿ ನಮ್ಮ ಅಮ್ಮ ನಮ್ಮ ಮಾಮ ಎಲ್ಲರೂ ಕೂಡ ಮನೇಲೇ ಡೆಲಿವರಿ ಆಗಿದ್ದಂತೆ. ಸೊ ಅವಾಗೆಲ್ಲ ಏನೂ ಗೊತ್ತಿಲ್ಲ, ಡೇಟ್ ಆಫ್ ಬರ್ತು ಅದು ಇದು ಅಳು ಮುಳು ಅವೆಲ್ಲ ಬರೆದು ಇಟ್ಕೊಂಡಿರೋದು ಕೂಡ ಇರಲಿಲ್ಲ. ಸೊ ನಾವು ಇವಾಗ ಇದನ್ನೇ ಫಾಲೋ ಆಧಾರ್ ಕಾರ್ಡಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ವಿಶ್ ಮಾಡಿದ್ವಿ ಅಷ್ಟೇ ಅಮ್ಮನಿಗೆ ಗೊತ್ತಿಲ್ಲದೇ ಏನೇನೋ ಪ್ಲ್ಯಾನ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು. ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ, ಬರ್ತ್ಡೇ ವ್ಲಾಗೇ ಬರುತ್ತೆ. ಗಿಫ್ಟ್ ಆಗಿರ್ಬೋದು, ಯಾವ ರೀತಿ ನಾವು ಶಾಕ್ ಕೊಟ್ವಿ, ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ ವ್ಲಾಗ್ ಅದು. ಸೊ ನೆಕ್ಸ್ಟ್ ಅದೇ ವ್ಲಾಗ್ ಬರುತ್ತೆ ಅಂತ ಹೇಳ್ತೀನಿ ನಾನು. ಸೊ ಇನ್ನು ಇವತ್ತು ಯಾವುದೇ ರೀತಿ ಸೆಲೆಬ್ರೇಷನ್ನು ಒಂದೇ ಮಾಡಿದ್ದು, ಸೆಲೆಬ್ರೇಷನ್ ಏನೂ ಮಾಡಿಲ್ಲ. ಸೊ ಅಮ್ಮಂಗೆ ಗೊತ್ತೇ ಇಲ್ಲ ನನ್ನ ಬರ್ತಡೇ ಇವತ್ತು ಅಂತ ಹೇಳ್ಬಿಟ್ಟು, ಸೊ ಮಾಮೂಲಿ ನೈಟಿ, ಹಳೆ ನೈಟಿ ಹೆಂಗೆ ಮನೇಲಿ ಹಾಕ್ಕೊಂಡಿರ್ತಾರೋ ಅದೇ ರೀತಿ ಇದ್ದರೆ ನಾವು ಕೂಡ ನಾರ್ಮಲಾಗಿ ಹೆಂಗಿದ್ವೋ, ಏನಕ್ಕಂದರೆ ನೈಟು ಸರ್ಪ್ರೈಸ್ ಇದ್ದಿದ್ದು, ನಾವು ನಾರ್ಮಲಾಗಿ ಹೆಂಗಿದ್ವೋ ಅದೇ ರೀತಿಯೇ ಹೋದ್ವಿ. ಏನಕ್ಕೆ ಈ ಬಟ್ಟೆ ಹಾಕ್ಕೊಂಡಿದ್ಯಾ, ಆ ಬಟ್ಟೆ ಹಾಕೋ, ಹಂಗೆ ಹಾಕೋ, ಹಿಂಗೆ ಹಾಕೋ, ಕೇಕ್ ತರಿಸ್ತೀನಿ, ಈ ಥರ ಎಲ್ಲ ನಾವು ಮಾತೇ ಆಡಿಲ್ಲ. ಏನು ಗೊತ್ತಿಲ್ಲದೆ ಇರೋ ಥರ ನಾನು ನನ್ನ ತಮ್ಮ ಮುಂಚೆಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾನು ನನ್ನ ತಮ್ಮ ಇಬ್ಬರೂ ಹೇಳಿಲ್ಲ, ಸೈಲೆಂಟಾಗಿದ್ವಿ. ಅದಾದಮೇಲೆ ಇನ್ನು ಮಿಷಿನಲ್ಲಿ ಬಟ್ಟೆನೂ ಕೂಡ ಅಷ್ಟೊತ್ತಿಗೆ ಆಯಿತು. ತುಂಬ ಅಂದರೆ ತುಂಬಾ ಬಟ್ಟೆ ಇದ್ವು. ನಮ್ಮಮ್ಮ ಅಂತೂ ತುಂಬಾ ಬೈತಾಯಿದ್ರು, ಏನಕ್ಕೆ ಇಷ್ಟೊಂದು ಬಟ್ಟೆಗಳು ಇಟ್ಕೊಂಡಿದ್ಯಾ ನೀನು, ಯಾವಾಗ ನೋಡಿದ್ರು ಎಲ್ಲ ಪೂರ್ತಿ ಅಲ್ಲಲ್ಲೇ ಮುಗಿಸ್ಬಿಡ್ತಿದ್ದೆ, ಇವಾಗ ಇಷ್ಟೊಂದು ಬಟ್ಟೆಗಳು ಇಟ್ಕೊಂಡಿದ್ಯಲ್ಲ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಫುಲ್ಲು ಬೇಜಾರಾಗೋಯ್ತು. ತೊಗೊಂಡೋಗಿ ಮೇಲ್ಗಡೆ ಹಾರಾಕ್ತಾಯಿದ್ದೆ, ಆ ವಿಡಿಯೋದಲ್ಲಿ ನೋಡಿರಬೇಕು. ಬಟ್ಟೆ ಹಾರಾಕ್ತಾಯಿದ್ದೀನಿ, ಫುಲ್ ಮಳೆನೇ ಬಂದುಬಿಡ್ತು. ಸೊ ಬೇಜಾರಾಗೋಯ್ತು. ಮತ್ತೆ ಯೂನಿಫಾರ್ಮ್ ಎಲ್ಲ ತೊಗೊಂಡು ಕೆಳಗಡೆ ಬಂದುಬಿಟ್ಟೆ. ಬಟ್ ಬಟ್ಟೆಗಳು ನೆನೆದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಯೂನಿಫಾರ್ಮ್ ನೆಂದುಬಿಟ್ರೆ ನಾಳೆ ಮಕ್ಳಿಗೆ ಸ್ಕೂಲ್ಗೆ ಹಾಕೊಂಡು ಹೋಗೋಕ್ಕೆ ಬಟ್ಟೆ ಇರಲಿಲ್ಲ, ಯೂನಿಫಾರ್ಮ್ ಇರಲಿಲ್ಲ. ಸೊ ಅದಕ್ಕೆ ಮತ್ತೆ ಕೆಳಗಡೆ ಬಂದು ಇಲ್ಲೇ ಕೆಳಗಡೆನೇ ಮಕ್ಕಳು ಬಟ್ಟೆಗಳನ್ನೆಲ್ಲ ಹಾರಾಕೊಂಡಿದ್ದಾಯಿತು. ಇನ್ನು ಮಾಮೂಲಿ ಗೊತ್ತಲ್ಲ, ಅಮ್ಮ ಮನೇಲಿ ಇರ್ತು ಅಂತ ಹೇಳಿದ್ರೆ ಟೀ ಮಾಡೇ ಮಾಡ್ತೀವಿ. ಸೊ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ನಾನು ಕೆಳಗಡೆ ಬಂದು ಅಮ್ಮನಿಗೆ ಟೀ ಮಾಡಿಕೊಟ್ಟೆ. ಇನ್ನು ಅಮ್ಮ ಕುಡಿತಾ ಇರಬೇಕಾದ್ರೆ ನಮಗೂ ಅದು ಅಭ್ಯಾಸ ಅಲ್ವಾ, ಜ್ಞಾನ ಎಳೀತಾ ಇರುತ್ತೆ. ಸೊ ಹಾಲೇನಾದರೂ ಮನೇಲಿ ಇಲ್ಲ ಅಂದರೆ ನಾನು ಕುಡಿಯೋದಿಲ್ಲ. ಹಾಲಿತ್ತು ಅಂದರೆ ನಿಜವಾಗ್ಲೂ ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ಮನಸ್ಸೇ ತಡೆಯಲ್ಲ ಅಂತ ಹೇಳ್ಬೋದು. ಸೊ ಆ ರೀತಿ ಟೀ ಮಾಡ್ಕೊಂಡು ನಾನು ಒಂದು ಗ್ಲಾಸ್ ಕುಡಿದೆ. ಆಮೇಲೆ ಆನ್ಲೈನಲ್ಲಿ ಬ್ರೆಡ್ಶೀಟ್ ಎಲ್ಲ ಬುಕ್ ಮಾಡಿದ್ವಿ. ಸೊ ಲಾಸ್ಟ್ ವೀಕಲ್ಲಿ ಆಫರ್ ನಡೀತಾ ಇತ್ತು ಮೀಶೋದಲ್ಲಿ, ತುಂಬಾ ಕಡಿಮೆ ಪ್ರೈಸ್ಗೆ ಸಿಕ್ತು ಅಂತಲೇ ಹೇಳ್ಬೋದು. ಮಂಚಕ್ಕೆ ನಿಜವಾಗ್ಲೂ ಬ್ರೆಡ್ಶೀಟ್ಗಳಿರಲಿಲ್ಲ. 2 ಜೊತೆನೋ 3 ಜೊತೆನೋ ಅಷ್ಟೇ ಇದ್ದಿದ್ದು. ಒಂದು ವಾಶ್ ಮಾಡಿಕೊಂಡ್ರೆ ಒಂದು ಹಾಕ್ತಾಯಿದ್ದೆ, ಇನ್ನೊಂದು ಎಮರ್ಜೆನ್ಸಿಗೆ ಒಂದೇ ಒಂದು ಇಟ್ಕೊಂಡಿದ್ದೆ. 3 ಇದ್ದಿದ್ದು, ಅದರಲ್ಲೂ ಎಲ್ಲ ಪೂರ್ತಿ ಹರಿದೋಗಿತ್ತು. ಸೊ ನಾನು ಎಷ್ಟೋ ಬ್ರೆಡ್ಶೀಟ್ ಹರಿದೋಗಿದ್ದೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ದಿಮ್ಮನ ಕವರ್ಗಳು, ಪಿಲ್ಲೋ ಕವರ್ಗಳನ್ನೆಲ್ಲ ಹೊಲಿದುಬಿಟ್ಟು ಸ್ವಲ್ಪ ಊರಿಗೆ ಕೂಡ ತೊಗೊಂಡೋಗಿ ಪಿಲ್ಲೋ ಕವರೆಲ್ಲ ಕೊಟ್ಟಿದ್ದೆ. ಬ್ರೆಡ್ಶೀಟು ಹರಿದೋಗಿರೋ ಬ್ರೆಡ್ಶೀಟು ಕಾಟನ್ ಅಲ್ವಾ, ಸೊ ನಾನು ಈ ಥರ ಬಟ್ಟೆ ಎಲ್ಲ ತೊಗೊಳ್ಳೋದಿಲ್ಲ. ತೊಗೊಂಡ್ರೆ ಕಾಟನ್ನೇ ತೊಗೊಳ್ಳೋದು, ಸ್ವಲ್ಪ ಒಗೆಯೋದಕ್ಕೆ ಕೊಳೆ ಹೋಗಲ್ಲ, ಬಟ್ ಆದರೂ ಪರವಾಗಿಲ್ಲ ಕಾಟನ್ನೇ ತೊಗೋತೀನಿ. ಸೊ ಅದು ಹರಿದೋದ್ರೂ ಅದು ಯೂಸ್ ಆಗಿಲ್ಲ ಅಂದರೂ ಕೂಡ, ಹಳೇದಾಗೋದ್ರೂ ಕೂಡ ನಾವು ಬಟ್ಟೆ ಕೈ ಬಟ್ಟೆ ಇಟ್ಕೋಬೋದು. ಏನಕ್ಕಾದರೂ ಬಟ್ಟೆಗಳು, ಕಾಟನ್ ಬಟ್ಟೆಗಳು ಯೂಸ್ ಆಗೇ ಆಗುತ್ತೆ. ಸೊ ಅದನ್ನು ಕಟ್ ಮಾಡಿಬಿಟ್ಟು ಪಿಲ್ಲೋ ಕವರ್ಗಳು ಕೂಡ ಹೊಡಿಬೋದು. ಸೊ ನಾನು ಸುಮಾರು ಒಂದು 10 ಪಿಲ್ಲೋ ಕವರ್ನೆಲ್ಲ ಹೊಲಿದ್ಬಿಟ್ಟು ನಾನೊಂದು ಸ್ವಲ್ಪ ಇಟ್ಕೊಂಡು ಊರಿಗೊಂದು ಸ್ವಲ್ಪ ನಮ್ಮ ಯಜಮಾನ್ರ ಮನೆಗೆ, ನಮ್ಮ ಅತ್ತೆ ಮನೆಗೆ ಕೊಟ್ಟು ಕಳಿಸ್ದೆ, ನಮ್ಮ ಮಾವನ ಮನೆಗೆ. ಸೊ ಇನ್ನು ಅಮ್ಮನಿಗೂ ಸ್ವಲ್ಪ ಪಿಲ್ಲೋ ಕವರ್ಗಳು ಬೇಕಂತೆ. ಸೊ ಅದಕ್ಕೆ ನಾನು ಎಲ್ಲ ಫುಲ್ಲು ದಿವಾನ್ ಕಾಟಲ್ಲಿ ಎಲ್ಲ ಬ್ರೆಡ್ಶೀಟು, ದಿಮ್ಮನ ಕವರ್ಗಳು ಮತ್ತು ಪಿಲ್ಲೋ ಕವರ್ಗಳು ಮತ್ತು ಹಳೆಯದು ಕಾಟನ್ ಬಟ್ಟೆಗಳಿರುತ್ತಲ್ವ, ಯೂಸ್ ಆಗುವಂಥ ಬಟ್ಟೆಗಳು, ದಿಂಬುಗಳು, ಪಿಲ್ಲೋಗಳು, ಚಾಪೆಗಳು, ದೊಡ್ಡ ದೊಡ್ಡ ರಗ್ಗಳು, ಈ ಥರ ಎಲ್ಲ ಪ್ರತಿಯೊಂದು ಕೂಡ ನಾನೆಲ್ಲ ದಿವಾನಲ್ಲೇ ಇಟ್ಕೊಬಿಟ್ಟಿದ್ದೀನಿ. ನಿಜವಾಗ್ಲೂ ಅದು ಇರೋದಕ್ಕೆ ಎಷ್ಟು ಯೂಸ್ಫುಲ್ಲು ಅಂತ ಹೇಳಿದ್ರೆ, ನಿಜವಾಗ್ಲೂ ಅಷ್ಟು ಬಟ್ಟೆಗಳು ಇಡಿಸಿದೆ. ಅದಿಲ್ಲ ಅಂದಿದ್ರೆ ನಿಜವಾಗ್ಲೂ ಇನ್ನೊಂದು ಕಬೋರ್ಡೇ ಬೇಕಿತ್ತೇನೋ ನಮಗೆ ಅಂತ ಅನಿಸುತ್ತೆ. ಎಲ್ಲಿ ಇಟ್ಕೋತಿದ್ವೋ ಗೊತ್ತಿಲ್ಲ. ಸೊ ನಾವು ಈ ಮನೆಗೆ ಬಂದಾಗ ನಾವು ತೊಗೊಂಡಿದ್ದು ಫಸ್ಟು ಅಂದರೆ ದಿವಾನೆ, ಕುತ್ಕೊಳ್ಳೋದಕ್ಕೆ ಒಂದು ಚೇರು ಕೂಡ ಇರಲಿಲ್ಲ ಆವಾಗ ಈ ಮನೆಗೆ ನಾವು ಬಂದಾಗ. ಸೊ ಫಸ್ಟು 2 ಚೇರ್ ತೊಗೊಂಡಿದ್ವಿ, ಅದಾದಮೇಲೆ ನೆಕ್ಸ್ಟು ನಾವು ದಿವಾನ್ನ ತೊಗೊಂಡಿದ್ದು. ಅದು ದಿವಾನ್ ಬಂದು ನಮ್ಮ ಯಜಮಾನ್ರಿಗೆ ಮಾಮೂಲಿ ದೀಪಾವಳಿ ಹಬ್ಬದಲ್ಲಿ ಬೋನಸ್ ಬರುತ್ತಲ್ಲ, ಸೊ ಅದ್ರ ನೆನಪಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾಯಿತು. ಸೊ ಅದು ಇವತ್ತು ನಿಜವಾಗ್ಲೂ ತುಂಬಾ ಯೂಸ್ ಆಗ್ತಿದೆ. ಅದರಲ್ಲಿ ಬ್ರೆಡ್ಶೀಟ್ಗಳೆಲ್ಲ ಹರಿದೋಗಿರೋದೆಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ದಿಮ್ಮನ ಕವರ್ಗಳನ್ನಾದರೂ ಅಮ್ಮಂಗೆ ಹೊಲ್ಕೊಡೋಣ, ಯೂಸ್ ಆಗುತ್ತಲ್ಲ ಸೊ ಅಂತ ಹೇಳ್ಬಿಟ್ಟು, ಯಾವಾಗಾದರೂ ಫ್ರೀ ಆದಾಗ ಸ್ಟಿಚ್ ಹಾಕ್ಕೊಡೋಣ ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಸ್ವಲ್ಪ ಹರಿದೋಗಿರೋದೆಲ್ಲ ಇತ್ತು ಮಧ್ಯದಲ್ಲಿ, ಅದೆಲ್ಲ ಮಂಚಕ್ಕೆ ಹಾಕೋದಕ್ಕೆ ನಿಜವಾಗ್ಲೂ ಆಗೋಲ್ಲ. ಮಕ್ಕಳು ಏನಾದರೂ 1-2 ಸಲ ಓಡಾಡಿದ್ರೆ ಫುಲ್ಲು ಹರಿದೋಗ್ಬಿಡುತ್ತೆ.
ಅದಕ್ಕೆ ಅದನ್ನೆಲ್ಲ ಎತ್ತಿ ಇಡ್ತಾ ಇದ್ದೆ. ಇನ್ನು ಮಂಚದ್ದು, ದಿವಾನದ್ದು ಮತ್ತು ಒರೆಸ್ಕೊಳ್ಳೋದು ಬೆಡ್ಶೀಟ್ಗಳು ಪೂರ್ತಿ ಎಲ್ಲ ನೀಟಾಗೆಲ್ಲ ಜೋಡಿಸಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೆಂಗೂ ಇವತ್ತೆಲ್ಲ ಫ್ರೀ ಇದ್ವಿ ಅಲ್ವಾ. ಇನ್ನು ಬೆಡ್ಶೀಟ್ಗಳೆಲ್ಲ ಪೂರ್ತಿ ದಿವಾನ್ ಮೇಲ್ಗಡೆ ಇವಾಗ ಲಾಸ್ಟು ಡಿಮಾರ್ಟ್ಗೆ ಹೋದಾಗ ತೊಗೊಂಬಂದಿದ್ವಿ ಒಂದು 3-4. ಸೊ ಅದನ್ನಂತೂ ನಮ್ಮ ಯಜಮಾನ್ರಿಗೆ ನಾನು ತೋರಿಸೇ ಇಲ್ಲ. ಏನು ಇಷ್ಟೊಂದು ತೊಗೊಬರ್ತಾ ಇರ್ತೀವಿ ಅವಾಗಿವಾಗ ಅಂತ ಬೈತಾರೆ ಅಂದ್ಬಿಟ್ಟು ನಾನು ತೋರಿಸೇ ಇಲ್ಲ. ಸೊ ಇನ್ನು ಇವಾಗ ಮಂಚಕ್ಕೆ ಅಮ್ಮ ತೊಗೊಟ್ಟಿದ್ದು, ಹಾಸಿಗೆಗೆ ತೊಗೊಟ್ಟಿದ್ದು ತೋರಿಸ್ದೆ. ಅದು ಅಮ್ಮ ತೊಗೊಟ್ಟಿದ್ದು ನನಗೆ. ಅದು ಯಾವ ದುಡ್ಡಲ್ಲಿ ತೊಗೊಟ್ರು ಅಂತ ಆದರೆ ಮಾಮೂಲಿ ಇವಾಗ ಭಾಗ್ಯಲಕ್ಷ್ಮಿ ಯೋಜನೆದು ಇದು ಬರ್ತಾ ಇದೆಯಲ್ಲ, ಯಾವುದಪ್ಪ ಅದು, ಸಿದ್ದರಾಮಯ್ಯ ಅವ್ರದ್ದು ದುಡ್ಡು ಬರ್ತಿದೆಯಲ್ಲ 2,000 ರೂಪಾಯಿ. ಸೊ ಅದರಲ್ಲಿ ಅಮ್ಮ ನನಗೆ ನಾನು ಅವಾಗಿಂದ ಎಷ್ಟು ವರ್ಷದಿಂದ ತೊಗೋತಾ ಇದ್ದೀನಿ ಅದು 2,000 ರೂಪಾಯಿ. ನಿನಗೆ ಒಂದು ಸಲ ನಾನು ಏನೂ ತೊಗೊಟ್ಟಿಲ್ಲ. ಒಂದು ಸಲ ಏನೋ ತೊಗೊಟ್ಟಿದ್ರು, ಬಟ್ ಅದು ಮರ್ತ್ಬಿಟ್ಟಿದ್ದೀನಿ ಏನು ಅಂತ ಗೊತ್ತಿಲ್ಲ. ಸೊ ಈ ಸಲ ಬೆಡ್ಶೀಟ್ ಎಲ್ಲ ತೊಗೊಟ್ರು. 1,000 ರೂಪಾಯಿ ಆಯಿತು 3ರಿಂದ 300 ಚಿಲ್ಲರೆ ಬಿದ್ದಿದೆ. ಸೊ 1,000 ಮೇಲೆ ಆಯಿತು ಅಂತ ಹೇಳ್ಬೋದು. ಅದನ್ನು 3 ಅಮ್ಮನೇ ತೊಗೊಟ್ಟಿದ್ದು. ಆಫರ್ ನಡೀತಾ ಇತ್ತು. ಸೊ ಇವಾಗ 400, 450, 500 ರೂಪಾಯಿ ತನಕ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಒಂಚೂರು ಡ್ಯಾಮೇಜ್ ಇಲ್ಲ. ಪಿಲ್ಲೋ ಕವರ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಇಟ್ಕೊಂಡೆ, ನಾನು ರಿಟರ್ನ್ ಮಾಡಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲ ಜೋಡಿಸಿ ಎಲ್ಲ ಎತ್ತಿಟ್ಕೊಂಡು ಬೇಡದೇ ಇರೋ ಬೆಡ್ಶೀಟ್ಗಳನ್ನೆಲ್ಲ ಪಿಲ್ಲೋ ಕವರ್ ಹೊಲ್ದು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಅಂದರು, ಇನ್ನೇನು ಕೆಲಸ ಇಲ್ಲ ಅಲ್ವಾ, ಫ್ರೀಯಾಗಿದ್ದೀವಿ ಇವತ್ತು, ಸ್ವಲ್ಪ GT ಮಾಲ್ ಹತ್ರ ಹೋಗ್ಬಿಟ್ಟು ನನ್ನ ಮಗನಿಗೆ ಬಟ್ಟೆ ತೊಗೊಂಬರೋಣ ಅಂತ ಅಂದರು. ನನ್ನ ಮಗ ಅಂದರೆ ನನ್ನ ಮಗನಿಗಲ್ಲ, ಸೊ ನನ್ನ ತಮ್ಮನಿಗೆ. ಏನಕ್ಕೆ ಅಂತ ಕೇಳಿದ್ದಕ್ಕೆ ಅವ್ನು ಲಾಸ್ಟ್ ವೀಕಲ್ಲೇ ನಾವು ಅಮ್ಮನ ಮನೆಗೆ ಹೋದಾಗಲೇ ಅವ್ನು ಕೇಳಿದ್ದ ಬಟ್ಟೆನ. ಏನಕ್ಕಂದರೆ ಅವನು BCA ಓದ್ತಾ ಇದ್ದಾನೆ ನನ್ನ ತಮ್ಮ. ಸೊ ಫೈನಲ್ ಇಯರ್ ಅವನು. ಇವಾಗ ಅವನದು ಮುಗೀತಾ ಇದೆ. ಇನ್ನೇನೋ ಎಕ್ಸಾಮ್ಸ್ ಇನ್ನೊಂದು ವೀಕಲ್ಲಿ ಇಲ್ಲ ಸ್ಟಾರ್ಟ್ ಆಗಿರ್ಬೋದು ಅನಿಸುತ್ತೆ ಎಕ್ಸಾಮ್ ಇನ್ನೇನೋ. ಸೊ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಸ್ಟಾರ್ಟ್ ಆಗಿರುತ್ತೆ ಒಂದು ಎಕ್ಸಾಮ್ಸ್ ಅಂತಲೇ ಹೇಳ್ಬೋದು. ಅವನು ಇನ್ನೇನು ಸೆಂಡ್ ಆಫ್ ಎಲ್ಲ ಇತ್ತು ಸ್ಕೂಲಲ್ಲಿ. ಸೊ ಅದಕ್ಕೆ ನನಗೆ ಫಾರ್ಮಲ್ ಶರ್ಟು ಪ್ಯಾಂಟು ಬೇಕು, ತೊಗೊಡು ಅಂತ ಏನೋ ನಮ್ಮ ಅಮ್ಮನ್ನ ಲಾಸ್ಟ್ ವೀಕಲ್ಲೇ ಕೇಳಿದ್ದ. ನಾನು ಹೆಂಗೆ ನಮ್ಮ ಅಮ್ಮನ್ನ ಅವ್ವ ಅಂತೀನೋ, ನನ್ನ ತಮ್ಮನೂ ಅಷ್ಟೇ ಅವ್ವ ಅಂತಲೇ ಕರೆಯೋದು. ಅಮ್ಮ ಅಂತ ನನಗೂ ರೂಢಿ ಆಗಿಲ್ಲ, ಅವನಿಗೂ ರೂಢಿ ಆಗಿಲ್ಲ. ಸೊ ಯಾರ ಹತ್ರ ಹೇಳ್ಬೇಕಾದ್ರೆ ನಮ್ಮ ಅವ್ವ ಅಂತ ನಾವು ಪರಿಚಯ ಮಾಡಿಸ್ಕೊಡೋಲ್ಲ, ನಮ್ಮ ಅಮ್ಮ ಅಂತಲೇ ಪರಿಚಯ ಮಾಡಿಸ್ಕೊಡೋದು. ಬಟ್ ಕರಿಬೇಕಾದ್ರೆ ನಾನು ಅವ್ವ ಅಂತಲೇ ಕರೆಯೋದು. ನನ್ನ ತಮ್ಮನೂ ಅಷ್ಟೇ ಅವ್ವ ಅಂತಲೇ ಕರೆಯೋದು. ಸೊ ಲಾಸ್ಟ್ ವೀಕಲ್ಲೇ ಕೇಳಿದ್ದ. ಸೊ ಅದಕ್ಕೆ ಇವತ್ತು ನಮ್ಮಮ್ಮ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಂಗೂ ನನ್ನ ತಮ್ಮ, ಏನವ ಬರ್ತಡೇ ಇರೋದು ನಿಂದು, ನಾವು ನಿನಗೆ ಗಿಫ್ಟ್ ಕೊಡಬೇಕು, ನೀನೇ ನಮಗೆ ಬಟ್ಟೆ ಕೊಡಿಸ್ತಾ ಇದೆಯಲ್ಲವ ಅಂತ ಹಂಗೂ ಅಂತ ಇದ್ದ. ಸೊ ಆಮೇಲೆ ಪರವಾಗಿಲ್ಲ ಬಾರಪ್ಪ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಒಂದು ಫಾರ್ಮಲ್ ಶರ್ಟು ಪ್ಯಾಂಟ್ನ ಕೊಡಿಸಿದ್ರು. ಇನ್ನು ನನ್ನ ಮಗಳದು ಭರತನಾಟ್ಯ ಕ್ಲಾಸ್ದು ವೈಟ್ ಡ್ರೆಸ್ ಹೊಲಿಸ್ಬೇಕಿತ್ತು. ಇನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ, ಯಾವಾಗ ಕೇಳ್ತಾರೋ ಸ್ಟ್ರಿಕ್ಟಾಗಿ ಗೊತ್ತಿಲ್ಲ. ಸೊ ಸದ್ಯಕ್ಕೆ ವೈಟ್ದು ಒಂದು ಟಾಪು ಲೆಗ್ಗಿನ್ಸು ತೊಗೊಟ್ಟಿದ್ದೆ. ರೆಡ್ ಕಲರು ನನ್ನದೇ ಒಂದು ವೇಲಿತ್ತು, ಅದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಯಾವಾಗ ಸ್ಟ್ರಿಕ್ಟಾಗಿ ಕೇಳ್ತಾರೋ ಗೊತ್ತಿಲ್ಲ. ಲೆಗ್ಗಿನ್ಸ್ ಅಂತೂ ಪೂರ್ತಿ ಹೋಗ್ಬಿಟ್ಟಿತ್ತು. ಮಾರ್ಕೆಟಲ್ಲಿ ತೊಗೊಂಬಂದಿದ್ದು ನಾವು ಲೆಗ್ಗಿನ್ಸು ಫುಲ್ಲು ಎಲಾಸ್ಟಿಕ್ ಎಲ್ಲ ಹೋಗ್ಬಿಟ್ಟಿದೆ. ಪಿನ್ನ ಹಾಕ್ಬಿಟ್ಟು ನಾನು ನನ್ನ ಮಗಳಿಗೆ ಕಳಿಸ್ತಾ ಇದ್ದೆ. ಸೊ ಅದಕ್ಕೆ ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಲೆಗ್ಗಿನ್ಸ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಒಂದು ಲೆಗ್ಗಿನ್ಸ್ನ ಅಮ್ಮನೇ ತೊಗೊಟ್ರು ನನ್ನ ಮಗಳಿಗೆ. ಆಮೇಲೆ ನನ್ನ ಮಗನಿಗೊಂದು ಒಂದು 2 ಟೀ ಶರ್ಟ್ ತೊಗೋ, ನಾನು 500 ರೂಪಾಯಿ ಕೊಡ್ತೀನಿ, 2 ಟೀ ಶರ್ಟ್ ತೊಗೊಡು. ಯಾಕಂದರೆ ಲಾಸ್ಟ್ ಒಂದು 15 ಡೇಸ್ ಬ್ಯಾಕ್ ನನ್ನ ಮಗಳದು ಬರ್ಡೇ ಆಯಿತು. ಸೊ ಆವಾಗಲೂ ಅಮ್ಮ 500 ಕೊಟ್ಟಿದ್ರು ಅವಳಿಗೆ ಬಟ್ಟೆ ತೊಗೊಡು ಅಂತ ಹೇಳ್ಬಿಟ್ಟು. ಸೊ ಇವನಿಗೂ ನಾನು 500 ರೂಪಾಯಿ ಕೊಡ್ತೀನಿ ಬಟ್ಟೆ ತೊಗೊಡು ಅಂತ ಹೇಳಿದ್ರು. ಸೊ ಅಲ್ಲೇ ತುಂಬಾ ಕಾಸ್ಟ್ಲಿ ಇತ್ತು. ನಾವು ಜುಡಿಯೋಗೆ ಹೋಗಿರಲಿಲ್ಲ, ಡೈರೆಕ್ಟು ಈಸಿ ಬೈ ಅಂತ ಅನಿಸುತ್ತೆ ತೊಗೊಂಡಿದ್ದು ನಾವು. ಅಲ್ಲಿ ತೊಗೊಂಡಿದ್ದು ತುಂಬಾ ಕಾಸ್ಟ್ಲಿ ಇತ್ತು. ಅಲ್ಲಿ ಹಾಕಿರೋದು ನಂಬರ್ ಬೋರ್ಡೇ ಬೇರೆ, ಬಟ್ ಪ್ರೈಸೇ ಬೇರೆ, ಅಲ್ಲಿ ಟ್ಯಾಗಲ್ಲಿರೋ ಪ್ರೈಸೇ ಬೇರೆ. ಯಾಕೋ ಬೇರೆ ಅದಕ್ಕೂ ಇದಕ್ಕೂ ಒಂಚೂಕೊಂದು ಲಿಂಕೇ ಇಲ್ಲ, ನನಗೇನೋ ಇಷ್ಟ ಆಗಿಲ್ಲ. ಸೊ ಬಂದುಬಿಟ್ಟೆ. ಮತ್ತೆ ಜುಡಿಯೋಗೆ ಹೋಗೋಷ್ಟು ನಮಗೆ ಟೈಮ್ ಇರಲಿಲ್ಲ. ಮಳೆ ಬೇರೆ ಬರ್ತಿತ್ತು, ಬಟ್ಟೆಗಳು ಬೇರೆ ಮನೇಲಿ ಹಾಕಿದ್ದೆ. ಕಂಟಿನ್ಯೂಸ್ ಆಗಿ ಬಿಟ್ಟು ಮಳೆ ಬರ್ತಾನೆ ಇತ್ತು. ಅವತ್ತು ಸಂಡೇ ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದುಬಿಟ್ವಿ. ಸೊ ಒಂದೇ ಒಂದು ಲೆಗ್ಗಿನ್ಸ್ ತೊಗೊಂಡು ನನ್ನ ಮಗಳಿಗೆ, ನನ್ನ ತಮ್ಮನಿಗೆ ಫಾರ್ಮಲ್ ಶರ್ಟು ಪ್ಯಾಂಟು ತೊಗೊಂಡು ಬಂದಿದ್ದಾಯಿತು. ಚೆನ್ನಾಗೈತೆ. ಅದು ಯಾವುದು ತಗೊಳಕ್ಕೆ ಹೋಗಿದ್ದ ಅವನು ಅಲ್ವಾ. ಫಾರ್ಮಲ್ಸ್ ಅಂದರೆ ಫಾರ್ಮಲ್ಸ್ ತಗೋಬೇಕು. ಶರ್ಟ್ ಚೆನ್ನಾಗೈತೆ ಅಲ್ಲ. ಈ ಕಲರ್ ಬಿಟ್ಬಿಟ್ಟು ಹೋಗಿ ಬಂದು ವೈಟ್ ಕಲರೇ ತಗೋತಾನಲ್ಲ, ಯಾಕೆ ಅವನು
₹1,000 ಅವ ಇದಕ್ಕೆ. ಅಯ್ಯೋ ರಾಮ, ಇದು ಹೆಂಗದು ನೋಡು, ಲೇಬಲ್ ಸ್ಟಿಕ್ ಮಾಡಿದಿರೋ ಥರ ಐತಿದು, ಹೋಗಲ್ಲ ಇದು. ಚೆನ್ನಾಗಿಲ್ಲ ಕಾಂಬಿನೇಷನು, ಬ್ಲ್ಯಾಕು ಕ್ರೀಮ್ ಅಲ್ಲ ಇದು, ಒಂಥರ ಕಲರ್, ಇದು ಸಿಲ್ವರು ಅಲ್ಲ, ಒಂಥರ ರೋಸ್ ಕಲರ್, ಹಂಗೆ ಪಿಂಕು ಅಲ್ಲ, ಒಂಥರ ಕಲರ್ ಇದು, ಸಿಮೆಂಟ್ ಹಂಗೆ ಒಂಥರ ಇದೆ. ಸಿಮೆಂಟು ಅಲ್ಲ, ನೀನೊಂದು ನೋಡಿದ್ದು ಸಿಮೆಂಟ್ ಹಂಗಿರೋದು ಅಲ್ವ ಅವ್ನಿಗೆ ಹೇಳಿದ್ದು ನೀನು. ಇದೇನು ಹಿಂಗದಿದೆ, ಇದೇನು ಹಿಂಗದಿದೆ ಅಂಡಲ್ಲಿ ಪುಟ್ಟಿ ಲೆಗ್ಗಿನ್ಸು ಸೂರು, ಇದೇನು ಹಿಂಗದೆ ಅಂಡಲ್ಲಿ ಡಿಜೈನ್ ಏನವ. ಇದು ಒಂದು ಲೆಗ್ಗಿನ್ಸ್ಗೆ ಎಷ್ಟಿದೆ ದುಡ್ಡು? 250. ಆಯಿತು, ಇದು ಎಷ್ಟು ದಿವಸ ಬಾಳಿಕೆ ಬರ್ತದೆ? ಏನು ಶನಿವಾರ ಭಾನುವಾರ 2 ದಿನ ಹಾಕೊಂಡು ಹೋಗೋಕ್ಕಲ್ವ ಭರತನಾಟ್ಯ ಕ್ಲಾಸ್ಗೆ, ಸಾಕಾಯ್ತದೆ. 8 ವರ್ಷ ತಗೊಂಡು 7 ವರ್ಷ ಸಿಗಲೇ ಇಲ್ಲ ಕಣವ, 6 ವರ್ಷ ಸಿಕ್ತು. ತುಂಡ ಅನಿಸ್ಲಿಲ್ಲ ಅದು ನಿನಗೆ? ಹಾಂ, ಇದು ಕರೆಕ್ಟಾಗಿ ಐತಿ ಇದು. ಏನ ಅದು ಎಲಾಸ್ಟಿಕ್ ಯಾಕೆ ಹಂಗೆ ಹೊಂಟೋಯ್ತು ಅಂತ, ಅದು ಒಂಚೂರು ಚೆನ್ನಾಗಿರ್ಲಿಲ್ಲ ಪ್ಯಾಂಟು. ಪಿನ್ನ ಹಾಕಿ ಹಾಕಿ ಕಳಿಸ್ತಾ ಇದ್ದೆ ನಾನು ಅವಳಿಗೆ. ಉದ್ದಾದ್ರೆ ಫೋಲ್ಡರ್ ಮಾಡ್ಬೋದು. ಹೌದು, ಆಮೇಲೆ ಇದೈತೆ ಬೆಳಿಗ್ಗೆ ಇರ್ತದಲ್ಲ ಬಿಚ್ಕೊಂಡು ಬಟ್ಟೆ ಚೆನ್ನಾಗದಲ್ಲ ಬಾಳಿಕೆ ಬರುತ್ತೆ. ಅದು ಮಾರ್ಕೆಟಲ್ಲಿ ಮೆಜೆಸ್ಟಿಕಲ್ಲಿ ತಂದಿದ್ದು ಅದನ್ನ. ಬತ್ತನ ಮಾಮ ನಿನಗೆ ಒಂಚೂರು ಚೆನ್ನಾಗಿರಲಿಲ್ಲ ಕಣವ ಅಂತ, ಎಲ್ಲ ಗಿಂಚ್ಕಣಂಗಾಗ್ಬಿಟ್ಟಿತ್ತು, ಫುಲ್ಲು ಹೋಗ್ಬಿಟ್ಟಿತ್ತು, ಇದು ಫುಲ್ ಎಲಾಸ್ಟಿಕ್ಕೇ ಹೋಗ್ಬಿಟ್ಟಿತ್ತು. ಯೂನಿಫಾರ್ಮ್ ಬೇರೆ ಹೊಲಿಸ್ಬೇಕಲ್ಲ, ಅಲ್ಲಿ ತನಕ ಇರಲಿ ಅಲ್ವಾ? ಹಾಂ, ಹ್ಞೂ, ವೈಟ್ ಯೂನಿಫಾರ್ಮ್ ಹೊಲಿಸ್ಬೇಕು ಭರತನಾಟ್ಯ ಕ್ಲಾಸ್ಗೆ. ಇವಾಗ ನಾಳೆ ನಾಡಿದ್ದು ಅಂದ್ಕೊಂಡು ಬರ್ತಾನೆ ಇದ್ದೀನಿ, ಅದು ಯಾವತ್ತು ಹೊಲಿಸ್ತೀನೋ ಗೊತ್ತಿಲ್ಲ. ಹಾಕ್ಬೋದು, ಏನಿಲ್ಲ, ವೈಟ್ ಹಾಕಿ ಕಳಿಸ್ಬೇಕಷ್ಟೆ. ನೋಡವ ಚೆನ್ನಾಯ್ತಲ್ಲವ ಕಾಂಬಿನೇಷನು. ಬೆಳಕ್ ಬಿಡೆ ಬಾರೆ ಈ ಕಡೆ ನೀನು. ಹಾಂ, ಚೆನ್ನಾಯ್ತಲ್ಲ ಕಾಂಬಿನೇಷನು ಅವ, ಬ್ಲ್ಯಾಕ್ಗೆ ಇದು. ವೈಟ್ ಹಾಕೊಂಡ್ ಗೂಬೆ ಹಂಗೆ ಯಾವಾಗಲೂ ಬರೀ ಅದು ಒಂದೇ ಕಲರ್ ತಗೋತಾನೆ ಗೂಬ್ ಮುದೇವಿ. ಇನ್ನು ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಮನೆಗೆ ಬಂದಿದ್ದಕ್ಕೂ ಮಳೆ ಸ್ಟಾರ್ಟ್ ಆಗಿದ್ದಕ್ಕೂ ಒಂದೇ ಆಯಿತು. ಬಿಸಿಲು ಅಷ್ಟಿತ್ತು, ಬಟ್ ಮಳೆ ಹಂಗೆ ಬಂದ್ಬಿಡ್ತು. ಸೊ ಆಮೇಲೆ ಬಂದಿದ ತಕ್ಷಣ ಬೆಳಿಗ್ಗೆನೇ ನಮ್ಮ ಯಜಮಾನ್ರು ಕೈಮಾ ತೊಗೊಟ್ಬಿಟ್ಟು ಹೋಗಿದ್ರು. ನಾವು ಮಧ್ಯಾಹ್ನನೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮಮ್ಮ ಬೇಡ, ಸ್ವಲ್ಪ ದೋಸೆ ಹಿಟ್ಟು ಜಾಸ್ತಿನೇ ಕಲಿಸ್ಬಿಟ್ಟಿದ್ದೆ, ಅದನ್ನೇ ಹಾಕ್ಕೊಡು, 2 ತಿನ್ಕೊಂಬಿಡೋಣ, ಒಟ್ಟಿಗೆ ನೈಟು ಅಡುಗೆ ಮಾಡಿಬಿಡು, ಕೈಮಾ ಸಾಂಬಾರು ಅನ್ನ ಮುದ್ದೆ ಮಾಡಿಬಿಡು ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ, ಹಂಗೆ ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಇನ್ನು ಅಲ್ಲಿಂದ ಬಂದಿದ ತಕ್ಷಣವೇ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ, ಕೈಮಾ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಅಮ್ಮ ನಾನಿಬ್ಬರು ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಆದಷ್ಟು ಸ್ವಲ್ಪ ಚಿಕನ್ನ ಕಮ್ಮಿ ಮಾಡಬೇಕು, ಚಿಕನ್ ಜಾಸ್ತಿ ತಿನ್ನಬಾರ್ದು. ಸೊ ಆ ಕಾರಣದಿಂದ ಇವತ್ತು ಕೈಮಾನ ತೊಗೊಂಬಂದಿದ್ದಾಯಿತು. ಅಂತೂ ಇಂತೂ ನನ್ನ ಮಗಳು ಸೀರೆ ಊಟದ ಕಲ್ತಂಡ್ಲು. ವಾ ತೆಲುಗು ಸಿಕ್ಸ್ಕೊಂಡು ಸುಂದಿರೋದು ಹೆಂಗ್ ಸುಮ್ನಿರ ನೀನು ಬೆಂಟ್ಬೇಡ. ಬತ್ಲು ಮನೆ ಮ್ಯಾಟ್ಬಿಟ್ಟು ಆ ಕಡೆ ಹೋಗೆ ಉಟ್ಕೊಳ್ಳೋದು ಹೆಂಗೆ ಉಟ್ಕತಿ. ಉದ್ರಕತ್ತು ಎಲ್ಲ ಅವ ನೆರಿ ಹಿಡ್ದಿದ್ದೆಲ್ಲ, ಅದೊಂಥರ ನೈಸು ಸಾಫ್ಟ್ ಸೀರೆ ಅದು. ಇವಳೋ ಭಗವಂತ, ಸೀರೆ ಅಂದರೆ ಇಷ್ಟ ಆದರೆ ಉಟ್ಕೊಳ್ಳೋದು ಬಲು ಕಷ್ಟ. ಅವ್ನಿಗೆ ಯಾಕವ ಕಾಯಿ ಕೊಟ್ಟಿದ್ದೀನಿ ನೀನು? ಬರ್ಡೇ ಬಾಯ್, ನಿದ್ದೆ ಹೊಡಿ ಬಾಯ್. ಏನು ಮನೆ ಕುಲ ಅಂತೂ ಆಗಿಲ್ಲ ಇವತ್ತು. ಅಯ್ಯೋ 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 ರಾಮ. ಅವಳೆ ಹೆಂಗೆ ಮಾಡ್ತಾಳೆ, ಅವಳು ಹೆಂಗೆ ಮಾಡಲಿ ಸುಮ್ಮನಿರಲ್ಲ. ಯಾಕಲ್ಲ ಏನಿಲ್ಲ ನಿನಗೆ ಸಮಸ್ಯೆ, ಉಟ್ಕಲಿ. ಫೈನಲಾಗಿ ಏನು ಲುಕ್ ಬರುತ್ತೆ ನೋಡೋಣ. ಓಕೆ. ಅಯ್ಯೋ ಉಟ್ಕೊತಿರೋದೇ ಉಲ್ಟಾ ಕಣ ಇದು. ಹಾಂ, ಮಳೆ ಸರಿಯಕ್ಕೆ ಹೆಚ್ಚೈತೆ ಕಣವ. ಏನು ಇವತ್ತು ಬೆಳಗ್ಗೆಯಿಂದ ಹಿಂಗೆ ಬುಡ್ದಂಗೆ ಹೋಯ್ತದ ಇವತ್ತು.
ಬಂದರೆ ಕೆಲ್ಸಕ್ಕೆ ಹೋಗೋರಿಗೆ ಸರಿ ಊರ್ ಕಡಿಕಾರ ಉಯ್ದ್ರೆ ಪಾಪ ಹಳ್ಳಿ ಜನಗಳಿಗೆ ಎಷ್ಟು ಯೂಸ್ ಆಗುತ್ತೆ, ಇಲ್ಲಿ ಉಯ್ದ್ರೆ ಏನು ಪ್ರಯೋಜನ ಇಲ್ಲಿ. ಹೋಗೋರು ಕೆಲ್ಸಕ್ಕೆ ಹೋಗೋರು ಭಾರಿ ಹಿಂಸೆ. ಭಾನುವಾರದೊತ್ತಂದ್ರೆ ಏನೋ ಬಿಡುವ ಅಂದರೂ ಪಾಪ ಭಾನುವಾರದೊತ್ತು ಎಷ್ಟೋ ಜನ ಎಲ್ಲೆಲ್ಲಿಗೂ ಹೋಗಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ, ಎಲ್ಲೂ ಹೋಗೋಕ್ಕಾಗಲ್ಲ. ನಮ್ಮ ಅಮ್ಮನಿಗೂ ಅಷ್ಟೇ, ಎಲ್ಲಾರ ಹೊರಗಡೆ ಹೋಗಿ ಬರೋ ತನಕ ಅಷ್ಟೇ, ಹೊರಗಡೆಯಿಂದ ಬಂದಿದ ತಕ್ಷಣವೇ ಅವ್ರು ಸೀರೆ ಗೀರೆ ಏನೂ ಹಾಕೋದೇ ಇಲ್ಲ, ತೆಗೆದು ಎಸ್ಬಿಟ್ಟು ನೈಟಿ ಹಾಕೋಬಿಡೋದೆ. ಅವ್ರು ಫುಲ್ಲು ಫ್ರೀ ಅವರು. ನಾನು ಅಷ್ಟೇ ಬೆಳಿಗ್ಗೆಯಿಂದ ಡ್ರೆಸ್ಸಲ್ಲಿದ್ದರೂ ಕೂಡ ನನಗಂತೂ ನೈಟ್ ಹೊತ್ತು ನನಗೆ ನೈಟಿ ಬೇಕೇ ಬೇಕು. ನೈಟಿ ಇಲ್ಲದೆ ನನಗೆ ಕಂಫರ್ಟಬಲ್ ಇರೋದೇ ಇಲ್ಲ. ಸೊ ಅದನ್ನು ಸ್ಯಾರಿ ಬಿಚ್ಚಿ ಎಸ್ತಿದ್ರೆ ನನ್ನ ಮಗಳು ಅದನ್ನು ಉಟ್ಕೊಂಡು ಇವೆಲ್ಲ ನೋಡ್ತಾ ಇದ್ದರೆ ನಮ್ಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳು ಏಜಲ್ಲಿ ನಾವು ಇದೇ ಥರನೇ ನಮ್ಮ ಅಜ್ಜಿ ನಮ್ಮಮ್ಮ ಯಾರಾದರೂ ಸೀರೆ ತೊಗೊಂಬಂದು ಬಿಚ್ಚಿಟ್ಬಿಟ್ಟು ಎಲ್ಲಾದರೂ ಹೋಗಿ ಬಂದು ಬಿಚ್ಚಿಟ್ರೆ, ಸೊ ಅದನ್ನು ಸುತ್ಕೊಂಡು ಅದರಲ್ಲಿ ಆಟ ಆಡಿಕೊಂಡು ನಾವು ಹೆಂಗೆ ಇದು ಮಾಡ್ತಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಅವೆಲ್ಲ ಮೆಮೊರೀಸ್ಗಳು ಹಂಗೆ ನೆನಪಾಗುತ್ತೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಅಸಾಧ್ಯ. ಒಂದ್ಸಲ ಅನಿಸ್ಬಿಡುತ್ತೆ ಏನಕ್ಕೆ ಲೈಫ್ ಮತ್ತೆ ಹಿಂದಕ್ಕೆ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಈ ಸಂಸಾರ, ಈ ಮಕ್ಕಳು, ಈ ಗಂಡ ಇದೆಲ್ಲ ಬೇಕಾ ಹೊರೆ, ನಿಜವಾಗ್ಲೂ ಬೇಡ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸಲ ಅನಿಸುತ್ತೆ, ಬಟ್ ನಾವು ಪುಣ್ಯ ಮಾಡ್ಕೊಂಬಂದಿದ್ದೀವಿ. ಒಬ್ಬೊಬ್ಬರು ಪಾಪ ನಿಜವಾಗ್ಲೂ ಗಂಡದಿ ಸರಿ ಇರಲ್ಲ, ಏನೇನೋ ಪ್ರಾಬ್ಲಮ್ಸ್ಗಳಿರುತ್ತೆ. ಅಂಥವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ದೇವರು ನಿಜವಾಗ್ಲೂ ನಮ್ಮನ್ನು ಎಷ್ಟೋ ಚೆನ್ನಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಲೈಫಲ್ಲಿ ಏನೇನು ಬೇಕೋ ಅದೆಲ್ಲ ನನಗೆ ಸಿಕ್ಕಿದೆ, ಸೊ ಸಾಕು ನಮಗೆ ಜೀವನ ಅಂತ ಅನಿಸುತ್ತೆ. ಬಟ್ ಆದ್ರೂ ನಾವು ಏನೇ ಒಂದು ಆವಾಗಿನ ಲೈಫ್ನ ನಾವು ಇವಾಗ ಲೀಡ್ ಮಾಡೋದಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಯಜಮಾನ್ರು ಎಷ್ಟೇ ಸೋಷಿಯಲಾಗಿರಲಿ, ಎಷ್ಟೇ ನಮ್ಮನ್ನು ಫ್ರೀಡಮಾಗಿ ಬಿಡಲಿ, ಏನೇ ಮಾಡಿದ್ರು ಬಟ್ ಆ ಲೈಫು ಮತ್ತೆ ಇವಾಗ ನಮಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಆ ಫ್ರೆಂಡ್ಸು, ಆ ಕಿರಿಕು, ಆ ತಮಾಷೆ, ಆ ಆಟಗಳು ಅದೆಲ್ಲ ನಿಜವಾಗ್ಲೂ ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಪಾಠ ಮಾಡ್ತಿದ್ರೆ ನಿಜವಾಗ್ಲೂ ಕೇಳಿಸ್ಕೊತಾ ಇರಲಿಲ್ಲ, ಎಷ್ಟು ತೀಟೆ ಮಾಡ್ತಿದ್ವಿ, ನಗ್ತಾ ಇದ್ವಿ, ತಡ್ಕೊಳಕ್ಕಾಗದೆ ಕಾಮಿಡಿ ಮಾಡ್ತಾಯಿದ್ವಿ, ನಗಾಡ್ತಿದ್ವಿ. ಎಷ್ಟೋ ಸಲ ಕ್ಲಾಸಲ್ಲಿ ಎದ್ದು ನಿಲ್ಲಿಸಿರೋದು ಕೂಡ ಉಂಟು. ಎದ್ದೋಳು ಅಂತ ಹೇಳ್ಬಿಟ್ಟು ಕ್ಲಾಸಲ್ಲಿ ಎಲ್ಲರ ಮುಂದೆ ಮಖಕ್ಕೆ ತುಂಬ ಮುಗಿಸ್ಕೊಂಡಿರೋದು ಉಂಟು, ಕ್ಲಾಸಿಗೆ ಚಕ್ಕರ್ ಹಾಕಿರೋದು ಉಂಟು. ನಿಜವಾಗ್ಲೂ ಎಲ್ಲ ನೆನೆಸ್ಕೊಂಡ್ರೆ ಏನೇ ಆಗಲಿ ಆ ಲೈಫ್ ಮತ್ತೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಸೊ ಅದು ಒಂದು ತುಂಬಾ ಮಿಸ್ ಮಾಡ್ಕೋತೀವಿ. ಎಲ್ಲರ ಲೈಫಲ್ಲೂ ಇದು ಅನಿಸಿರುತ್ತೆ, ಎಲ್ಲರಿಗೂ ಇದು ಗೊತ್ತಿರೋದೆ. ಸೊ ಅದೊಂದು ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಇನ್ನು ಎಲ್ಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಸಂಜೆ ಆಗೇ ಹೋಯ್ತು. ಮಳೆ ಬರ್ತಾನೆ ಇತ್ತು. ಇವತ್ತು ಸಂಡೇ ಅಂತ ನಿಜವಾಗ್ಲೂ ಅನಿಸ್ಲಿಲ್ಲ. ಎಷ್ಟಂದರೆ ಎಷ್ಟು ಬರೀ ಮಳೆ ನೋಡಿಕೊಂಡೇ ಕೂತಿದ್ದಾಯ್ತು ಇವತ್ತೆಲ್ಲ. ಸೊ ಮಳೆಯೆಲ್ಲ ನೋಡಿಕೊಂಡು ಹಾಗೆ ಕಾಫಿ ಸಂಜೆ ಆಯ್ತಲ್ಲ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ಇಟ್ಕೊಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಕೈಮಗೆ ನಾವು ಒಂದು ಮೊಟ್ಟೆ ಹಾಕ್ತೀವಿ. 2 ಥರ ಮಸಾಲೆ ಇಟ್ಕೋತೀವಿ. ಮಸಾಲೆ ಒಂದೇ, ಐಟಮ್ಸು ಎಲ್ಲ ಒಂದೇ ಇರುತ್ತೆ. ಸೊ ಸ್ವಲ್ಪ ಮಸಾಲೆಗೆ ನೀರು ಹಾಕಿ ತೆಳುಗೆ ರುಬ್ಕೋತೀವಿ. ನಾವು ಕೈಮಗೆ ರುಬ್ಕೋಬೇಕಾದ್ರೆ ಗಟ್ಟಿಗೆ ರುಬ್ಕೋಬೇಕು. ಏನಕ್ಕಂದರೆ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಮತ್ತೆ ನಾವು ಕಲಸಿದ್ರೆ ತೆಳು ಆಗುತ್ತೆ. ಆ ಕಾರಣದಿಂದಾಗಿ ಅದು 2 ಥರ ಮಸಾಲೆನ ರುಬ್ಕೊಂಡು ಆಮೇಲೆ ಅದಕ್ಕೆ ಕೈಮಾ ಸ್ವಲ್ಪ ತುಳಿದ್ಬಿಟ್ಟು ಅದನ್ನು ಹಿಂಡ್ಬಿಟ್ಟು ನೀಟಾಗಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಟು ಅದನ್ನು ನೀಟಾಗಿ ಎಲ್ಲ ಇದು ಮಾಡಿಕೊಂಡು ಉಂಡೆಗಳು ಸ್ವಲ್ಪ ಹಂಗೂ ಇವತ್ತು ತೆಳುನೇ ಆಗೋಯಿತು ಅಂತ ಹೇಳ್ಬೋದು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಉಂಡೆ ಕಟ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು ಅನ್ನಕ್ಕೆ ಇಟ್ಕೊಂಡು ಸಾಂಬಾರನ್ನ ಕುದಿಯೋಕೆ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡೆ. ಅನ್ನಕ್ಕೂ ಕುದಿಯೋಕೆ ಇಟ್ಕೊಂಡೆ. ಈ ಕಡೆ ಜಾಮೂನ್ಗೆ ಅಂತ ಹೇಳ್ಬಿಟ್ಟು ಸಕ್ಕರೆ ಪಾಕ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಫಸ್ಟು ಜಾಮೂನ್ಗೆಲ್ಲ ಕಲಸಿ ಇಟ್ಕೊಂಡೆ. ಇನ್ನು ನಾಳೆಗೆ ನನ್ನ ಮಗನ ಬರ್ತಡೇ ಅಲ್ವಾ, ಇನ್ನೂ ನನ್ನ ಮಗಳಿಗೆ ಬೇಜಾರು ಕೂಡ ಆಗಿರಬೇಕೇನೋ. ಅವ್ನ ಬರ್ತಡೇಗೆಲ್ಲ ಮಾಡ್ತು ನಮ್ಮಮ್ಮ ಅಂತ. ನಿಜವಾಗ್ಲೂ ನನಗೆ ಅವಾಗ ಹುಷಾರಿರಲಿಲ್ಲ, ಆಗ್ತಾನೇ ಇರಲಿಲ್ಲ. ನಾನು ಅಷ್ಟು ಮಾಡಿದ್ದು ಎದ್ದು ವೀಡಿಯೋ ಮಾಡಿದ್ದೆ ಹೆಚ್ಚು, ಅವತ್ತು ಪೂಜೆ ಮಾಡಿದ್ದು ಕೂಡ ಹೆಚ್ಚು ನನಗೆ ಆಗ್ತಾನೇ ಇರಲಿಲ್ಲ. ಕಾಲು ಬೇರೆ ತುಂಬಾ ಉಳುಕ್ಬಿಟ್ಟಿತ್ತು, ಕಾಲು ತುಂಬ ನೋವಿತ್ತು ನನಗೆ. ಅದ್ರ ನೋವಿಗೆ ಜ್ವರ ಕೂಡ ಬಂದ್ಬಿಟ್ಟಿತ್ತು. ಸೊ ಅದು ಒಂದಕ್ಕೋಸ್ಕರ ಪಾಪ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಗೊತ್ತಿಲ್ಲ. ಸೊ ಆಮೇಲೆ ಇನ್ನೂ ನನ್ನ ಮಗನ್ನ ಕೇಳಿದೆ, ಏನು ಮಾಡಲಿ ನಿನಗೆ ಬೆಳಿಗ್ಗೆ ಟಿಫನ್ನು ಅಂತ ಕೇಳಿದ್ದಕ್ಕೆ ಅವನು ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ. ನನ್ನ ಮಗ ಪುಳಿಯೋಗರೆ ಮಾಡಿಕೊಡು ಅಮ್ಮ ಅಂತ ಕೇಳ್ದ. ಸರಿ ಆಯಿತು, ನೈಟೇ ಪುಳಿಯೋಗರೆ ಗೊಜ್ಜನ್ನ ಮಾಡಿ ಇಟ್ಬಿಡೋಣ, ಬೆಳಿಗ್ಗೆಗೆ ರೈಸ್ ಮಾಡೋದಕ್ಕೆ ರೈಸ್ಗೆ ಇಟ್ಕೊಂಡು ಕಲಿಸ್ಕೊಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು
ಒಂದು ಕಡೆ ಪುಳಿಯೋಗರೆ ಅಷ್ಟೊತ್ತಿಗೆ ಅನ್ನನೂ ಕೂಗ್ತು, ಅನ್ನನ ಕೆಳಗಡೆ ಇಟ್ಬಿಟ್ಟು ಅಷ್ಟೊತ್ತಿಗೆ ಸಾಂಬಾರೆಲ್ಲ ಪೂರ್ತಿ ಕುದಿ ಬಂತು. ಆಮೇಲೆ ಕೈಮಾ ಉಂಡೆಗಳನ್ನ ಹಾಕೋತಾ ಇದ್ದೆ. ಸಕ್ಕರೆ ಇನ್ನೂ ಪಾಕ ಬಂದಿರಲಿಲ್ಲ. ಸೊ ಅಷ್ಟೊತ್ತಿಗೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿಕೊಂಡೆ. ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿ ಆದಮೇಲೆ ಅದನ್ನು ಕೆಳಗಡೆ ಎಲ್ಲ ಇಳುಕ್ಬಿಟ್ಟು ಆಮೇಲೆ ಇದ್ರದ್ದು ಜಾಮೂನ್ದೆಲ್ಲ ಉಂಡೆ ಮಾಡಿ ಇಟ್ಕೋತಾ ಇದ್ದೆ. ಜಾಮೂನು ಎಲ್ಲ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನೊಂದೇನೆಂದರೆ ನಾವು ನೈಟು ಎಲ್ಲ ಪೂರ್ತಿ ಪ್ಲ್ಯಾನ್ ಮಾಡಿದ್ವಿ. ಇನ್ನು ನೈಟ್ ಎಷ್ಟೊತ್ತಾಗುತ್ತೋ ನಾವು ಮಲ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಎದ್ದೊಳಕ್ಕಾಗುತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟೆ ನೈಟೇ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿ ಇಟ್ಬಿಟ್ಟೆ. ಬೆಳಿಗ್ಗೆಗೆ ಅದೇ ಆಗಲೇ ಹೇಳ್ದಂಗೆ ರೈಸ್ಗೆ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇತ್ತೀಚೆಗಂತೂ ಇವಾಗಿರೋ ಟೆನ್ಷನ್ಗಳಲ್ಲಿ ಇನ್ನೂ ಒಂದೊಂದು ಟೆನ್ಷನ್ಗಳು ಕೊಡ್ತಾನೆ ಇರ್ತಾರೆ ಸ್ಕೂಲಿಂದ. ಸ್ನ್ಯಾಕ್ಸ್ ಹಾಕ್ಕೊಡಿ, ಅದನ್ನು ಹಾಕ್ಕೊಡಿ, ಇದನ್ನು ಹಾಕ್ಕೊಡಿ. ಜಸ್ಟ್ ಏನು ಬ್ರೇಕ್ಫಾಸ್ಟ್ ಇರುತ್ತೋ ನಾವು ಅದನ್ನೇ ಹಾಕಿ ಲಂಚ್ಗೂ ಕೂಡ ಕೊಟ್ಟು ಕಳಿಸ್ತಿದ್ವಿ. ಬಟ್ ಇವಾಗಂತೂ ಒಂದೊಂದು ಥರ ತಲೆ ತಿನ್ನಲ್ಲ. ಒಂದು ಮನೇಲಿ ಇಲ್ಲ ಅಂದರೂ ನಾವು ಅಂಗಡಿಗೆ ಹೋಗಲೇಬೇಕು. ಒಂದೇನಾದರೂ ಇಲ್ಲ ಅಂದರೂ ನಾವು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಮೇಂಟೈನ್ ಮಾಡ್ತಾಯಿರ್ತೀವಿ. ಸೊ ಇವ್ರಿಗೆ ಬೇಕು ಅಂದರೆ ಬೇಕೇ ಬೇಕು. ಸ್ನ್ಯಾಕ್ಸು ಡೈಲಿ ಹಾಕ್ಕೊಡ್ಲೇಬೇಕಂತೆ. ಏನಾದರೂ ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸ್ ಏನಾದರೂ ಹಾಕ್ಕೊಡ್ಬೇಕಂತೆ. ಮಕ್ಕಳು ಏನು ವೆಜಿಟೇಬಲ್ಸ್ ತಿಂತಾರೆ? ತಿನ್ನೋದು ಸೌತೆಕಾಯಿ ಬಿಟ್ಟರೆ, ಕ್ಯಾರೆಟ್ ಬಿಟ್ಟರೆ ಇನ್ನೇನು ತಿನ್ನಲ್ಲ. ಡೈಲಿ ನಾವು ಸೌತೆಕಾಯಿನ ಕೊಡೋದಕ್ಕಾಗುತ್ತಾ? ಸೊ ಫುಲ್ ಶೀತ ಆಗಿಬಿಡುತ್ತೆ ಇವಾಗ ಮಳೆ ಬರ್ತಾ ಇರೋದಕ್ಕೆ. ಸೊ ಆದಷ್ಟು ಸೌತೆಕಾಯಿನ ಕಮ್ಮಿ ಮಾಡಿಬಿಟ್ಟು ಕ್ಯಾರೆಟ್ನೇ ಜಾಸ್ತಿ ಹಾಕ್ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ತರಕಾರಿ ನಾವು ಹಾಕ್ಕೊಡೋದಕ್ಕಾಗಲ್ಲ ಮಕ್ಕಳಿಗೆ. ಫ್ರೂಟ್ಸ್ ಅಂತೂ ಇವಾಗ ತುಂಬಾ ಕಾಸ್ಟ್ಲಿ ಇದೆ. ಎಷ್ಟಾಗುತ್ತೋ ಅಷ್ಟು ತೊಗೊಂಬಂದು ಅದನ್ನು ಕೂಡ ಹಾಕಿ ಕೊಡ್ತಾಯಿದ್ದೀನಿ. ಸೊ ಪರವಾಗಿಲ್ಲ, ಏನೂ ಮಾಡೋದಕ್ಕಾಗಲ್ಲ, ಕೇಳಲೇಬೇಕು ಸ್ಕೂಲಲ್ಲಿ ಹೇಳ್ದಂಗೆ ನಾವು. ಸೊ ಅದಾದಮೇಲೆ ಇನ್ನು ಜಾಮೂನು ಕೂಡ ಕರೆದಿದ್ದಾಯಿತು. ಅಷ್ಟೊತ್ತಿಗೆ ಪಾಕ ಕೂಡ ಬಂದಿತ್ತು. ಇನ್ನು ಜಾಮೂನ್ದು ಎಲ್ಲ ಕರೆದಿರೋದೆಲ್ಲ ಅದರೊಳಗಡೆ ಬಿಡ್ತಾ ಇದ್ದೆ. ಬೆಳಿಗ್ಗೆಗೆ ಪೂಜೆ ಮಾಡಬೇಕಾದ್ರೆ ದೇವ್ರ ಹತ್ರ ಇಡೋಣ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಜಾಮೂನ್ ಮಾಡಿದ್ಮೇಲೆ ಯಾರಿಗೂ ಒಂಚೂರು ಕೂಡ ಕೊಡಲಿಲ್ಲ. ಎಂಜಲಾಗುತ್ತೆ, ಫಸ್ಟು ದೇವ್ರ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ಬಿಟ್ಟು ಯಾರಿಗೂ ಕೊಟ್ಟಿಲ್ಲ. ಸೊ ಅದನ್ನೆಲ್ಲ ಒಳಗಡೆ ಹಾಕಿದ ತಕ್ಷಣವೇ ಇನ್ನು ನೆಕ್ಸ್ಟು ಮುದ್ದೆ ಮಾಡ್ಕೊಳ್ಳೋಣ. ಈ ನಾನ್ ವೆಜ್ ಅಂತ ಹೇಳಿದ್ರೆ, ನಾನ್ ವೆಜ್ ಅಂತ ಅನ್ನೋದಕ್ಕಿಂತ ಮಸಾಲೆ ಸಾಂಬಾರೆಲ್ಲ ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಮುದ್ದೆ ಇದ್ರೇ ಟೇಸ್ಟು ಅಂತ ಹೇಳ್ಬೋದು. ಸೊ ನಾವು ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ಬಿಸಿನೀರೇ ಕುಡಿತಾ ಇರೋದು. ಬಿಸಿನೀರಿಗೆ ಇಟ್ಕೊಂಡು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡೆ. ಆಮೇಲೆ ಮುದ್ದೆ ಎಲ್ಲ ಮಾಡಿಬಿಟ್ಟು ನನಗೆ, ನನ್ನ ಮಗನಿಗೆ, ಅಮ್ಮನಿಗೆ, ನನ್ನ ಮಗಳಿಗೆ 4 ಮುದ್ದೆ ಮಾಡಿ ಇಟ್ಕೊಂಡೆ. ನಮ್ಮ ಯಜಮಾನ್ರಿಗೆ, ನನ್ನ ತಮ್ಮನಿಗೆ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟೆ. ಒಂದೇ ಸಲ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲರಿಗೂ ಊಟನ ಬಡಿಸೋಣ ಅಂತ ಹೇಳ್ಬಿಟ್ಟು ಆಚೆಗೆಲ್ಲ ತೊಗೊಂಡೋಗಿ ಇಟ್ಕೊಂಡು ಒಟ್ಟಿಗೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ನು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಊಟ ಅಂತ ಯಾವುದೇ ರೀತಿ ಮಾಡೋದಕ್ಕಾಗಲಿಲ್ಲ, ಊಟ ಮಾಡಲಿಲ್ಲ ನಾನು. ಸೊ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಮಕ್ಳಿಗೆ ಮಾತ್ರ ದೋಸೆ ಹಾಕ್ಕೊಟ್ಟೆ, ಅಮ್ಮಂಗೂ ಹಾಕ್ಕೊಟ್ಟೆ, ನಾನು ತಿಂದಿಲ್ಲ. ಅದಕ್ಕೆ ಹೊಟ್ಟೆ ತುಂಬ ಹಶ್ವಾಗ್ತಿತ್ತು. ಇವತ್ತಂತೂ ನಮ್ಮ ಯಜಮಾನ್ರನ್ನ ಕಾಯಿಲೆ ಇಲ್ಲ, ಅಮ್ಮನ ಜೊತೆಲೇ ಊಟನ ಮಾಡ್ಕೊಬಿಟ್ಟೆ ನಾನು. ಇನ್ನು ಸ್ವಲ್ಪ ಡೆಕೋರೇಷನ್ ಅದು ಇದು ಎಲ್ಲ ಮಾಡೋದಿತ್ತಲ್ಲ. 12 ಗಂಟೆ ಅಷ್ಟಾಗ ಅಮ್ಮನ್ನು ನನ್ನ ಮಗನ ಇಬ್ಬರೂ ಕರ್ಕೊಂಬಂದು ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇತ್ತು. ಸೊ ಅಮ್ಮನಿಗೆ ಒಂಚೂರು ಕ್ಲೂ ಕೊಡ್ದೇನೆ ನಾವು ಅಮ್ಮನಿಗೆ ಮಾಮೂಲಿ ನಾರ್ಮಲಾಗಿ ಹೆಂಗೆ ಊಟ ಮಾಡ್ಕೊಂಡು ಹೆಂಗೆ ಅವತ್ತಿನ ಡೇ ಇರುತ್ತೋ ಅದೇ ಥರನೇ ಇತ್ತು. ಊಟ ಮಾಡಿಕೊಂಡ್ರು ಅಮ್ಮ. ಊಟ ಮಾಡಿಕೊಂಡು ಅಮ್ಮನೂ ಕೂಡ ಹೊರಟ್ರು. ಇನ್ನು 12 ಗಂಟೆ ಮೇಲೆ ಅಮ್ಮನ್ನ ಹೆಂಗೆ ನಮ್ಮ ಮನೆಗೆ ಕರ್ಕೊಂಬರೋದು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅಂತಲೇ ಹೇಳ್ಬೋದು. ನಂದೇ ನನ್ನ ತಮ್ಮನಿಗೆ ಏನೇನೋ ಪ್ಲ್ಯಾನ್ಗಳೆಲ್ಲ ಮಾಡಿದ್ವಿ. ಬಟ್ ಆಮೇಲೆ ಲಾಸ್ಟಲ್ಲಿ ಏನು ಮಾಡೋದು, ಹೆಂಗೆ ಕರ್ಕೊಬರೋದು ಅವನ್ನ ಅಂತ ಅನ್ನೋದೇ ಒಂದು ಟಾಸ್ಕ್ ಆಗಿತ್ತು ಅಂತ ಹೇಳ್ಬೋದು. ಸೊ ಫೈನಲಾಗಿ ಊಟ ಮಾಡಿಕೊಂಡು ಡೈಲಿ ಹೊರಡೋ ಥರನೇ ಅಮ್ಮನೂ ಹೊರಟ್ರು. ಇನ್ನು ಇವಾಗ ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರೋಗ್ರಾಮು. ಒಂದು ಎಂಟರ್ಟೈನ್ಮೆಂಟು, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೊಂಡು ಕೂತಿದ್ವಿ. ಇನ್ನು ಅಮ್ಮಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ, ನಾನು ಹೋಗಿ ಮಲ್ಕೋಬೇಕು, ಬೆಳಿಗ್ಗೆ ಎದ್ದೊಳೋದಕ್ಕಾಗಲ್ಲ ಅಂತ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಹೊರಟ್ರು. ಅಷ್ಟೊತ್ತಿಗೆ ಮಕ್ಕಳು ಆ ಗಿಫ್ಟು ಈ ಗಿಫ್ಟು, ಇದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ಅಂತ ಪಾಪ ಅವ್ರ ಥಾಟ್ಗೆ, ಅವ್ರ ತಲೆಗೆ ಏನಾದರೂ ಕೊಡಬೇಕು ನಮ್ಮ ಅಜ್ಜಿಗೆ ಅನ್ನೋದು ಬರುತ್ತಲ್ಲ, ಅದಕ್ಕೆ ಎಷ್ಟು ಕೊಟ್ಟರು ನಿಜವಾಗ್ಲೂ ಸಾಕಾಗಲ್ಲ. ಸೊ ಅವ್ರೇನೇ ಗಿಫ್ಟ್ ಕೊಡಲಿ ಪೇಪರಲ್ಲಿ ಮಾಡಿಕೊಟ್ರು ಅಷ್ಟೇ. ಹೊಸರ್ನ ಕಿತ್ಬಿಟ್ಲು. ಇರು ಒಂದು ನಿಮಿಷ ಇರು. ಇದು ಇವನು ಕೊಡ್ತಾ ಇರೋದ ಗಿಫ್ಟು? ಅವಳು ನಾನು ಎತ್ಕೊಂಡೆ, ಇದು ನಾನು ಮಾಡಿರೋದು. ನೀನು ಮಾಡಿರೋದಾ? ನಾನು ಕಟ್ ಏನೇನು ಕೊಡ್ತಾವಳು ಇವಳು ಗಿಫ್ಟು? ಅಜ್ಜಿ ನೆಕ್ಲೆಸ್ ನೋಡು. ನೆಕ್ಲೆಸ್ ನೋಡು. ನೆಕ್ಲೆಸ್ ಗ್ರೀನ್ ಕಲರ್ ಬರ್ತದೆ. ಆ ಬೈಲ್ ತೋರಿಸಿ, ಅಲ್ಲಿ ಮೇಲ್ಗಡೆ ಐತಲ್ಲ ಗ್ರೀನು ಕೊಡ ಕೊಡಬೇಕು ಅನ್ಸ್ತಾ ಕೊಡ್ತಿದ್ರು ಸಾಕು. ನಿಂದು ಬರ್ತಡೇದು ಬರ್ದಿದ್ದೀನಿ, ಮತ್ತೆ ಈ ಥರದ್ದು ಬರ್ದಿದ್ದೀನಿ. ಕೊಡಿಲ್ಲ, ಅದೇನು ಬರ್ದಿದ್ದೀನಿ ನೋಡೋದ. ಹ್ಯಾಪಿ ಬರ್ತ್ಡೇ ಡೇಟ್ ಹಾಕವಳೆ. ಹ್ಯಾಪಿ ಬರ್ತ್ಡೇ ಮೈ ಗ್ರ್ಯಾಂಡ್ ಮದರ್, ಹ್ಯಾಪಿ ಬರ್ತ್ಡೇ ಮೈ ಹಾರ್ಟ್
ಪಾರ್ಟಾ ಪಾರ್ಟ್ ದಿಸ್ ಇಸ್ ಮೈ ಗ್ರ್ಯಾಂಡ್ ಮದರ್ ಬರ್ತಡೇ. ಏನು ಹಿಂಗೆ ಬರ್ತದೆ ಇಲ್ಲಿ ಲವ್ ಅಂತೆ ಟೆಡ್ಡಿ ಬೇರೆ ಅದು ಹಿಡ್ಕೊ ಇಲ್ಲಿ ನೋಡವ ಏನೇನು ಕೊಟ್ಟಿದ್ದಾರೆ ನಿಮಗೆ. ಹಳೆ ನೈಟಿಲ್ಲ ನಮ್ಮ ಅವ್ವ ಬರ್ತಡೇ ಮಾಡ್ಕೊಬಿಡ್ತು ನೋಡಿದ್ರೆ. ಆಯ್ತೇನ ಅಜ್ಜಿ, ನಾಳೆ ಬರ್ಬೇಕಾರೆ ಹೊಸ ಡ್ರೆಸ್ ಹಾಕ ಬರಜ್ಜಿ. ನನಗೆ ಗಿಫ್ಟ್ ಮಾಡು. ಓಹೋ ಅಜ್ಜಿಗೆ ನೋಡ ಬಿಡೋ ಇಲ್ಲ ಅಲ್ಲಿ ಇಡೋ ಅಲ್ಲಿ ನೆಕ್ಲೆಸ್, ಚಿನ್ನದ ನೆಕ್ಲೆಸು ಕಾಣಿಕಿಲ್ಲ ಹಂಗೆ. ಅಂಟ್ಗಂಡೆ ಬಿಡ್ತು ನೆಕ್ಲೆಸ್. ಅದೆಲ್ಲ ಅದೆಲ್ಲ ಹಾಕ್ಬಾರ್ದಲ್ಲಿ. ಈಗ ಚೆನ್ನಾಗಿ ಬಿಡ್ಸವನೆ ಗೋಕರ್ಷ ಅದನ್ನ ನೆಕ್ಲೆಸ್ ಹಾಕ್ತಿಲ್ಲ ಬಿಡವ. ಮಡಿಕವ ಎಲ್ಲ ಮೆಮೊರಿ. ಹಾಂ ಇದ್ರೊಳಗೆ ಹಾಕವ ಪರ್ಸು ಅಲ್ಲ ಅಣ್ಬಿಟ್ಟು ಎತ್ಕೊಂಡ ಅಣ್ಬಿಟ್ಟು ಎತ್ಕೊಂಡ. ಓಹೋ ನಾನಿರು ಹೋಗಿ ಅಲ್ಲಿ ಬೈ ಬಿಡೋಕೆ ಅಜ್ಜಿಗೆ. ಬೇಡ ಕಣ ನನಗೆ ಬಂದು ಅದು ಅಜ್ಜಿ ತಲೆಗೆ ಆಗಲ್ಲ ಕಣೆ, ಚಿಕ್ಕದು ಸ್ಮಾಲ್ ಸೈಜ್ ಬಂದಾಗ ಹಾಕೊಳ್ಳಿ. ಮುಡುಗು ಅಷ್ಟೇ. ಅಜ್ಜಿಗೆ ಕೂದಲೆಲ್ಲ ಬಿಸ್ಬಿಟ್ಟು ಕೋಳಿ ಹಾಕ್ಬಿಟ್ಟು ಕೋಳಿ ಜುಟ್ಟು ಹಾಕ್ಬಿಟ್ಟನಂತೆ ನಿನ್ಗೆ ಅವ. ಇಲ್ಲಾಂದ್ರೆ ಸ್ಕೂಲ್ಗೆ ಹೋಗ್ತಾರೆ ಹಿಂಗೆ 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 ಎಂಡುಬಿಟ್ಟು ಎಣ್ದ್ಬಿಟ್ಟಿ ಇಲ್ಲಿ ನಾಯಿಂದ 2 ಕೇಕ್ ತರಿಸ್ಬೇಕು. ಅವ್ನಿಗೆ ಮೆಸೇಜ್ ಫೋನ್ ಮಾಡ್ಬಿಡವ, ಅಲ್ಲಿಗೆ ಬಂದ್ಬಿಟ್ಟನು ಊಟ ಮಾಡ್ಕೊಂಡು ಬಾ ಅಂತ. ಯಾರು ಯಶುಗ ಫೋನ್ ಮಾಡ್ತೀನಿ ಬಿಡು ಇಲ್ಲಿಗೆ ಬಾ. ಕೇಕ್ ತರಿಸ್ತೀವಿ. ನಿನ್ನ ಬರ್ತಡೇ ಅಲ್ಲ ಇವತ್ತೇ ಬರ್ತಡೇ ಮಾಡಿ. ಬಾಯ್ ಕಣವ ಯಾವ ಬಾರ್ಲಿ. ಈ ಥರ ನಾನು ನನ್ನ ತಮ್ಮ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮತ್ತೆ ಬರಬೇಕು ನಾನು ಅನ್ನೋದು ಇದೇ ಇಲ್ಲ, ಅರಿವೇ ಇಲ್ಲ. ನಮ್ಮ ಅಮ್ಮಂಗೆ ಪಾಪ ಸುಳಿವೇ ಕೊಟ್ಟಿಲ್ಲ. ಸೊ ಮಾಮೂಲಿ ಹೆಂಗೆ ಹೋಗೋ ಥರನೇ ಅವ್ರಿಗೆ ಬಾಯ್ ಮಾಡಿ ಯಶುನ್ ಇಲ್ಲೇ ಕರೆಸ್ಕೊಂಬಿಡು, ನಾನು ಊಟನೂ ತೊಗೊಂಡೋಗಿಲ್ಲ, ಇಲ್ಲೇ ಊಟ ಮಾಡಿಬಿಟ್ಟು ಬರಲಿ ಅವನು ಅಂತ ಹೇಳ್ಬಿಟ್ಟು ಹೊರಟ್ರು ನಮ್ಮಮ್ಮ. ಸೊ ನನಗಂತೂ ಒಳಗಡೆನೇ ನಗು ಬರ್ತಾಯಿತ್ತು ತುಂಬಾ. ಸೊ ಅಮ್ಮನ್ನ ಕಳಿಸ್ಬಿಟ್ಟು ಮಕ್ಕಳನ್ನ ಮಲಗಿಸೋದೇ ಒಂದು ಟಾಸ್ಕ್ ಆಯಿತು. ಅದೊಂದು ದೊಡ್ಡ ಟಾಸ್ಕು. ಕೇಕ್ ಬೇರೆ ತೊಗೊಂಬಂದು ಇಡಬೇಕಿತ್ತು ನನ್ನ ತಮ್ಮ ಫ್ರಿಜ್ಜಲ್ಲಿ. ಸೊ ಕೇಕ್ ತೊಗೊಂಬರ್ತೀನಿ, ಮಕ್ಕಳು ಮಲ್ಕೊಂಡ್ರ ಅಂತ ಫೋನ್ ಮಾಡ್ತಾನೆ ಇದ್ದ. ರೂಮ್ಗೆ ಹೋಗ್ಬಿಟ್ಟು ಲಾಕ್ ಮಾಡಿಬಿಟ್ಟು ಮಲಗಿಸ್ದೆ ಮಕ್ಕಳನ್ನ. ಆಮೇಲೆ ಫೋನ್ ಮಾಡಿದೆ. ಸೊ ಆಮೇಲೆ ಕೇಕ್ ತೊಗೊಂಡು ನನ್ನ ತಮ್ಮ ಬಂದ. ವ್ಲಾಗು ಯಾವ ಥರ ಬಂದಿದೆ ಅಂತ ಅಂದರೆ ಬರ್ತಡೇ ವ್ಲಾಗು ಫನ್ನಿ ಆಗಿದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ, ಕಾಯ್ತಾ ಇರಿ ಯಾವ ಥರ ಇದೆ ವ್ಲಾಗ್ ಅಂತ ಹೇಳ್ಬಿಟ್ಟು. ತುಂಬಾ ಎಮೋಷ್ನಲ್ ಆದರೂ ತುಂಬಾ ಖುಷಿ ಆದರೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾಳೆ ವ್ಲಾಗಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗಿಂದ ನಿಜವಾಗ್ಲೂ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ, ಖುಷಿ ಸಿಗ್ತಿದೆ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀನಿ ನಾನು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.